ಹರಿ ಓಂ ಜಯ ಶ್ರೀರಾಮ್ ಮಿತ್ರರೇ, ನೀವು ಗೆದ್ಲಿ ಹುಳ ನೋಡ್ತಿರ್ಬೋದು. ಇನ್ನು ನಿಮ್ಗೆ ಗೆದ್ಲಿ ಹುಳ ಗೊತ್ತಿರ್ಬೇಕು. ಅದು ಒಂದು ಸ್ವಲ್ಪ ಮೆತ್ತಗೆ, ಯಾರಿಗೂ ಏನೋ ಹಾನಿ ಮಾಡೋಂಗಿಲ್ಲ ಹಂಗೆ ಅನಿಸುತ್ತೆ. ಆದ್ರೆ ಯಾವಾಗ ಅದು ಒಂದೇ ಬರ್ತೈತಿ ಅವಾಗ ಏನೂ ಹಾನಿ ಮಾಡೋಂಗಿಲ್ಲ. ಸೌಕಾಸ ಆದ್ರೆ ಅದು ಮೆತ್ತಗೆ ಇರೋ ಮರಿಗಳನ್ನ ತಂದು ತತ್ತಿ ಇಟ್ಟ ಯಾವಾಗ ಅದ್ರದ್ದು ಒಂದು ಕಾಲನಿ ತಯಾರು ಮಾಡ್ತೈತಿ. ಯಾವುದೇ ಒಂದು ಕಟ್ಟಿಗೆ ಒಳಗಾಗಲಿ ಇಲ್ಲಾಂದ್ರೆ ಮನೆ ಕಟ್ಟಿಗೆ ಒಳಗಾಗಲಿ, ಯಾವಾಗ ಅದು ಕಾಲನಿ ತಯಾರು ಮಾಡಿ ಆ ಥರದ ಸಾಮ್ರಾಜ್ಯ ದೊಡ್ಡದು ಮಾಡ್ಕೋತೈತಿ, ಇಲ್ಲಾಂದ್ರೆ ಆ ಥರ ಬಂಧು ಮಿತ್ರನ ಹೆಚ್ಚು ಮಾಡ್ತೋದಿಲ್ಲ. ಆವಾಗ ಅದು ಪೂರ್ತಿ ನಮ್ಮ ಮನೆ ಕಟ್ಟಿಗೆ ಎಲ್ಲ ತಿಂದು ನಮ್ಮ ಮನೆ ಹಾನಿ ಮಾಡೋಕ್ಕೆ ಚಲೋ. ಅವಾಗ ನಾವು ಅದನ್ನು ಬೇಕಾದಷ್ಟು ಔಷಧ ಹೊಡೆದ್ರು ಏನೂ ಮಾಡಿದ್ರು ಅದು ಕಂಟ್ರೋಲಿಗೆ ಬರೋಂಗಿಲ್ಲ. ಆವಾಗ ನಾವು ಒಂದು ಕಟ್ಟಿಗೆ ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಮನೆ ಚೇಂಜ್ ಮಾಡಬೇಕು. ಈ ರೀತಿ ಪರಿಸ್ಥಿತಿ ಬರುತ್ತೆ. ಇದೇ ರೀತಿ ಪರಿಸ್ಥಿತಿ ನಮ್ಮ ದೇಶದಾಗೂ ನಡೆದೈತಿ. ಇದು ಗೆದ್ದೆ ಹುಳ ಯಾರಂಥೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ಬೋದು. ಯಾಕಂದ್ರೆ ನಾನು ಇದನ್ನು ಹೇಳಿದ್ರೆ ಶಾಂತಿ ದೂತರಿಗೆ ಅಥವಾ ಶಾಂತಿ ಪ್ರಿಯ ಅಂತ ಏನು ಸಮುದಾಯ ಐತಲ್ಲ, ಅದಕ್ಕೊಂದು ಸ್ವಲ್ಪ ದುಃಖ, ಇದನ್ನು ಮನಸ್ಸಿಗೆ ನೋವಾಗುತ್ತೆ. ಮತ್ತು ಅವರ ಫೇವರ್ದಾಗಿರೋಂತಹ ನಮ್ಮ ಜನಕ್ಕೂ ಅವ್ರಿಗೆ ಏನರ ಅಂದಿದ್ದ ಸಲುವಾಗಿ, ಶಾಂತಿ ಪ್ರಿಯರವಲ್ಲ, ಅವ್ರಿಗೆ ಏನರ ಅಂದಿದ್ದ ಸಲುವಾಗಿ ಅವ್ರಿಗೂ ಒಂದು ಸ್ವಲ್ಪ ಮನಸ್ಸು ದುಃಖ ಆಕೈತಿ. ಅದಕ್ಕೆ ಒಂದು ಸ್ವಲ್ಪ ಈ ಪರಿಸ್ಥಿತಿ ಇದು ಗೆದ್ಲಿ ಹುಳ ಯಾರು ಅನ್ನೋದು ನೀವು ಮರಿದ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ಮತ್ತು ಈ ಗೆದ್ಲಿ ಹುಳುಗಳದ ಅತಿ ಹೆಚ್ಚು ಪ್ರಭಾವ ಈಗ ನಡೆದೈತಂತಂದ್ರೆ ನೀವು ಪ್ರೆಸೆಂಟ್ ಏನರ ಚಲೋ ಎಕ್ಸಾಂಪಲ್ ಬೇಕಂತಂದ್ರೆ ಬಾಂಗ್ಲಾದೇಶ ನೋಡ್ಬೋದು. ನಾನೇನು ಯಾರಿಗೇನು ಹೇಳಿಲ್ಲ, ಆದರೆ ನೀವು ಇದನ್ನು ಎಲ್ಲರೂ ತಿಳ್ಕೊಂಡವ್ರದ್ರಿ. ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಗೆದ್ಲಿ ಹುಳ ಯಾರಂತೇಳಿ, ತಪ್ಪದ ಹೇಳ್ರಿ.